ಅಭಿ ಬಂದು ಹೀಗೆ ಮಾಡಬೇಕು ಅಂದಾಗ ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದು, ಇಂಪ್ರೆಸ್ ಆಗಿದ್ದು ತಾಯಿ ಮಗನ ಮೇಲಿನ ಪ್ರೀತಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದೇ ಜಾಸ್ತಿ ಮಕ್ಕಳು. ನೀವು ತುಂಬ ಅದೃಷ್ಟ ಮಾಡಿದ್ದೀರಾ ಅಮ್ಮ, ಇಂಥ ಮಗ ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ. ಸೊ ಆ ಒಂದು ಎಮೋಷನ್ಗೆ ನಾನು ಮೋರೆ ಹೋದೆ. ಇಲ್ಲ ಇಲ್ಲ, ದಿಸ್ ಐ ಹ್ಯಾವ್ ಟು ಎನ್ಕರೇಜ್ ಅಂತ. ಆಮೇಲೆ ಎರಡನೇದು ಸ್ಟೋರಿ ಹೇಳಿದಾಗ ನನಗೆ ಅರ್ಥ ಆಯಿತು, ಇಟ್ ಇಸ್ ಅನ್ ಎಮೋಷನ್. ಒಂದು ತಾಯಿದು ತನ್ನ ಬಾಲ್ಯ ಕಳೆದಿರೋ ಎಮೋಷನ್ ಅನ್ನೋದು ನಂಗೆ ಅರ್ಥ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ಆ್ಯಕ್ಟಿಂಗ್ ಪಾರ್ಟ್ ಆಫ್ ಇಟ್, ನಾನು ನಿಜವಾಗ್ಲೂ ನಿಮಗೆ ಹೇಳಬೇಕು, ನಮ್ಮಂಥ ಅವರು ಸೀಸನ್ ಇವಾಗ 30 ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆ್ಯಕ್ಟಿಂಗ್ ಅನ್ನೋದು ಕಳೆದೋಗ್ಬಿಟ್ಟಿರುತ್ತೆ ನಮ್ಮಲ್ಲಿ. ಅಂದರೆ ಈ ಎಕ್ಸ್ಪ್ರೆಷನ್ಗೆ, ಈ ಎಮೋಷನ್ಗೆ ಇದೇ ಎಕ್ಸ್ಪ್ರೆಷನ್ ಅಂತ ಫಿಕ್ಸ್ ಆಗಿರ್ತೀವಿ. ಆ್ಯಕ್ಚುಲಿ ನಾನು ಇವತ್ತು ನೋಡಿದಾಗ ಐ ಫೆಲ್ಟ್ ಶೀ ಈಸ್ ಅ ಬೆಟರ್ ಆ್ಯಕ್ಟ್ರೆಸ್. ಇದು ನಿಜವಾಗ್ಲೂ ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಸೀಸನ್ಡ್ ಆ್ಯಕ್ಟ್ರೆಸಸ್ ಆ್ಯಕ್ಟ್ ಮಾಡೋದು ಒಂದು ರೀತಿ, ಅವ್ರದ್ದು ಮೇಕಪ್ಪು, ಅವ್ರದ್ದು ನಿಮಗೆ ಈಗ ನೋಡಿ ಅಭಿ ಹೇಳಿದ್ನಲ್ಲ, ಬರೀಬೇಕಾದ್ರೆ ಹಿಂಗೆ ಮಾಡ್ತೀನಿ ಅಂತ ಅವನು ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡಲ್ಲ, ಅಲ್ಲೇ ಆ್ಯಕ್ಚುಲಿ ನಾನು ಫೇಲ್ ಆಗಿರೋದು. ಅಂದರೆ ಒಂದು ಆ್ಯಕ್ಟ್ರೆಸ್ ಇವಳು ಹಿಂಗೆ ಮಾಡ್ತಾಳೆ ಅಂತ ಅವನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ. ಸೊ ದರ್ ಇಸ್ ನಥಿಂಗ್ ನ್ಯೂ. ಇವರು ನ್ಯಾಚುರಲ್ ಆಗಿ ಮಾಡಿರೋದು. ಕೊನೇಲಿ ಹಿಂಗೆ ತೋರಿಸಿದಾಗ ಇವರು ನಗು, ನಾನು ಹೆಂಗೆ ಕಾಣ್ತೀನಿ ಅದನ್ನೆಲ್ಲ ಮರ್ತು ನಕ್ಕಿದ್ದಾರೆ ಅವರು. ಆ ನಗು ತುಂಬ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶಾಟ್. ಆ್ಯಂಡ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್, ಐ ಮೀನ್ ಮ್ಯೂಸಿಕ್ಕು, ಲಿರಿಕ್ಸು, ಅಲ್ಲ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸು ತುಂಬ ಚೆನ್ನಾಗಿದೆ. ಫೋಟೋಗ್ರಫಿ ಅಂತೂ ಇಟ್ಸ್ ಲೈಕ್ ಅ ಪೋಯಮ್, ಒಂದು ಪೇಂಟಿಂಗ್ ನೋಡ್ದಂಗೆ ಆಯಿತು. ಎಲ್ಲನೂ ಒಟ್ಟಿಗೆ ಹಾಕಿರೋದು ಅಭಿ. ಆ್ಯಂಡ್ ಇಲ್ಲಿ ಲಾಸ್ಟ್ ಆಗಲೇ ನಾನು ಸಣ್ಣ ಇಂಟರ್ವ್ಯೂ ಮಾಡಿದಾಗ ಹೇಳಿದೆ, 30 ವರ್ಷದಿಂದ ಇಷ್ಟೊಂದು ಫಿಲಮ್ಸು, ಸೀರಿಯಲ್ಸು, ಆ್ಯಕ್ಟಿಂಗ್ ಮಾಡ್ಕೊಂಡು ಯಾವಾಗ ಬೇರೆ ಫಿಲಮ್ ಪ್ರೆಸ್ ಮೀಟಿಗೆ ಬಂದಾಗೆಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸೀನಿಯರ್ಸು ಕೇಳ್ತಿರ್ತಾರೆ, ನೀವು ಯಾವಾಗ ಡೈರೆಕ್ಟ್ ಮಾಡೋದು, ನೀವು ಯಾವಾಗ ಧೈರ್ಯನೇ ಬರ್ತಿಲ್ಲ. ಅಯ್ಯೋ, ಇರೋ ದುಡ್ಡನ್ನ ಒಂದು ಶಾರ್ಟ್ ಫಿಲಮ್ಗೆ ಹಾಕ್ಬಿಟ್ರೆ ಮುಂದಿನ ತಿಂಗಳು EMI, ಬರೀ ಇದ್ರದ್ದೇ ಯೋಚನೆ. ಬಟ್ ಯಂಗ್ಸ್ಟರ್ಸ್ ಲೈಕ್ ಅಭಿ ಎಷ್ಟು ಧೈರ್ಯ ಮಾಡಿದ್ದಾರೆ. ಇವರೆಲ್ಲ ಏನು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದ್ದಾರ, ಆಗ ದುಡಿಬೇಕು, ಆಗ ಮಾಡಬೇಕು. ಅಭಿ ಹ್ಯಾಸ್ ಬಿಕಮ್ ಎನ್ ಇನ್ಸ್ಪಿರೇಷನ್ ಟು ಮೀ. ಐ ವಾಂಟ್ ಟು ಡೈರೆಕ್ಟ್ ಅ ಫಿಲಮ್, ಐ ವಾಂಟ್ ಟು ಪ್ರೊಡ್ಯೂಸ್ ಅ ಫಿಲಮ್. ಅದೊಂದು 30 ನಿಮಿಷದ್ದು 1 hour ಇನ್ನು ನಾ ಮಾಡಲಿಲ್ಲ ಅಂದರೆ ನನಗೆ ಮರ್ಯಾದೆ ಇರಲ್ಲ. ಇಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ಈಗಲೂ ನಾನೊಂದು ಆಸೆ ಇದೆ, ಕತೆಗಳು ಬರೆದು ಬಿಸಾಕಿದ್ದೀನಿ. ಒಂದು ಪೆಟ್ಟಿಗೆ ತುಂಬ ಕತೆಗಳಿದೆ. ಐ ನೋ ಕೆಲವು ಕತೆಗಳು ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತು, ನನಗೆ ಕಾನ್ಫಿಡೆನ್ಸ್ ಇದೆ. ಧೈರ್ಯ ಬರ್ತಿಲ್ಲ. ಬಟ್ ಈ ಸಲ ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಭಿ. ಎವ್ರಿ ಟೈಮ್ ಇಟ್ಸ್ ನಾಟ್ ಮನಿ ಅದು. ಸೊ ಐ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳಬೇಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲಮ್.